ಸರ್ ಈ ಬಟ್ಟೆ ರೆಡಿ ಆಗೈತೆ ನೋಡಿ. ಸರ್ ನಾಳೆ ಕೊಟ್ರೆ ಆಗುತ್ತಾ? ಸರ್ ಮಗು ಬರ್ತಡೇ ಇರೋದು ಸಾಯಂಕಾಲ, ನಾಳೆ ಬಟ್ಟೆ ತಂದು ನಾನೇನ್ ಮಾಡ್ಲಿ? ಸಂಜೆ ಒಳಗಡೆ ಕೊಡ್ತೀನಿ ಸರ್. ನನ್ಗೆ ಅವೆಲ್ಲ ಗೊತ್ತಿಲ್ಲ ಸರ್, ಸಂಜೆ ಒಳಗಡೆ ಬೇಕು. ಸರಿ ಸರ್, ಸಂಜೆ ಅಷ್ಟರಲ್ಲಿ ರೆಡಿ ಮಾಡ್ಕೊಡ್ತೀನಿ. ಅಯ್ಯೋ, ಕೆಲಸದವರೆಲ್ಲ ಫೋನ್ ಸ್ವಿಚ್ ಆಫ್ ಮಾಡಿದ್ದಾರೆ. ಏನ್ ಮಾಡೋದು ಇವಾಗ? ಕೆಲಸ ಬೇರೆ ತುಂಬಾ ಅರ್ಜೆಂಟ್ ಇದೆ. ನಮ್ಮ ಮಿಸಸ್ ಬೇರೆ ಫೋನ್ ಮಾಡ್ತಾ ಇದ್ದಾಳೆ. ರೀ, ಹೇಳಮ್ಮ. ನಂಗೆ ತುಂಬಾ ಹುಷಾರಿಲ್ಲ ಕಣ್ರಿ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ರಿ. ಏನು ಹುಷಾರಿಲ್ವಾ? ಇವಾಗ ನನ್ನ ಕೆಲಸ ಅರ್ಜೆಂಟ್ ಇದೆ, ಬರಕ್ಕಾಗಲ್ಲ. ನಮ್ಮ ತಾಯಿನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು, ಪೇಮೆಂಟ್ ಇಸ್ಕೊಳ್ಳೋಣ ಅಂತ ಬಂದ್ರೆ ಏನಪ್ಪ ಹಿಂಗಾಗೋಯ್ತು? ಅಲ್ಲ ಮೂರ್ತಿ ಅವರೇ, ನಿಮ್ ತಾಯಿ ಹುಷಾರಿಲ್ಲ ಅಂತ ಹೇಳಿದ್ರ ಕೆಲ್ಸಕ್ಕೆ ಬಂದ್ಬಿಟ್ಟಿದ್ದೀರಾ? ಯಜಮಾನ್ರೆ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗಕ್ಕೆ ಕಾಸಿರ್ಲಿಲ್ಲ. ಇವತ್ತು ನಾಳೆ ಕೆಲಸ ಮಾಡಿ ಆಮೇಲೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀನಿ. ಹಾಗಾದ್ರೆ ಇದು ಸ್ವಲ್ಪ ಅರ್ಜೆಂಟ್ ಇದೆ, ರೆಡಿ ಮಾಡಪ್ಪ ಬೇಗ. ಮೂರ್ತಿ, ನಮ್ಮ ಹೆಂಡತಿಗೆ ಹುಷಾರಿಲ್ಲ, ಹಾಸ್ಪಿಟ್ಲ್ಗೆ ಹೋಗಿ ಬರ್ತೀನಿ. ಸ್ವಲ್ಪ ಅಂಗಡಿ ಕಡೆ ಹುಷಾರಪ್ಪ. ಸರಿ ಆಯ್ತು ಯಜಮಾನ್ರೆ. ನಂದೇ ಕಷ್ಟ ಅನ್ಕೊಂಡೆ, ನಮ್ಮ ಓನರ್ ನನಗಿನ ಕಷ್ಟ. ನಮ್ಮ ನಂಬಿ ಕೆಲಸ ತಗೊಂಡಿರ್ತಾರೆ, ನಾವು ಅವ್ರಿಗೆ ತೊಂದರೆ ಕೊಡಬಾರ್ದು. ಸರ್, ನಿಮ್ಮ ಬಟ್ಟೆ ರೆಡಿ ಆಗಿದೆ, ತಗೊಳ್ಳಿ ಸರ್. ಥ್ಯಾಂಕ್ಸ್ ರೀ. ವೆಲ್ಕಮ್ ಸರ್.